ಎಂಬುದು ಜೈಪುರ ಹೊನ್ನಾಳಿ ತಾಲೂಕಾಡಳಿತ ತಾಲೂಕು ಪಂಚಾಯತಿ ಮತ್ತು ಪುರಸಭಾ ಇವರ ಸಂಯುಕ್ತ ಆಶ್ರಯದಲ್ಲಿ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವ, ಹಸಿರು ಕ್ರಾಂತಿಯ ಅಧಿಕಾರ, ಭಾರತ ದೇಶದ ಮಾಜಿ ಉಪಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ಅವರ 119ನೇ ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಹೊನ್ನಾಳಿ ಮತ್ತು ನಾಮಕೇಲ್ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಡಿ.ಸಿ. ಶಾಂತನಗೌಡರವರಿಗೆ ಈ ಪೂರ್ಣ ಸ್ವಾಗತವನ್ನು ಬಯಸುತ್ತೇನೆ. ಎಲ್ಲ ಚಪ್ಪಾಳೆ ತಂದು ಮಾಡಿ 5,000 ಕಾರ್ಯಕ್ರಮವಾಗಿ ಪೂರ್ಣ ಸ್ವಾಗತವನ್ನು ಬಯಸುತ್ತೇನೆ. ನಮ್ಮ ಹೊನ್ನಾಳಿ ಉಪವಿಭಾಗಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀಯುತ ಚನ್ನಪ್ರಸಾದ್ ಅವರು ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದಾರೆ. ಅವರಿಗೆ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ವೇದಿಕೆ ಪರವಾಗಿ ಪೂರ್ಣ ಸ್ವಾಗತವನ್ನು ಬಯಸುತ್ತೇನೆ. ಹೊನ್ನಾಳಿ ತಾಲೂಕಿನ ಜನಪ್ರಿಯ ತಹಸೀಲ್ದಾರ್ ಅಂತಲೇ ಹೆಸರಾಗಿರುವ ನಮ್ಮ ರಾಜೇಶ್ ಕುಮಾರ್ ಸಾಹೇಬರಿಗೆ ಪೂರ್ಣ ಸ್ವಾಗತವನ್ನು ಬಯಸುತ್ತೇನೆ. ಕಾರ್ಯಕ್ರಮದಲ್ಲಿ ಹಸಿರಾಗಿರ್ತಕ್ಕಂಥ ಕರ್ನಾಟಕ ರಾಜ್ಯ ಸರ್ಕಾರದ ಅನುಷ್ಠಾನ ಸಮಿತಿ ಪ್ರಚಾರ ಸಮಿತಿ ಅಧ್ಯಕ್ಷ ಆಗಿರ್ತಕ್ಕಂಥ ಜಗದೀಶಣ್ಣ ಜಗದೀಶಣ್ಣವರು ಈ ಕಾರ್ಯಕ್ರಮ ನಡೆಸಿದ್ದಾರೆ. ಅವರು ಸಹ ನಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮದ ಪರವಾಗಿ ಭೀಮ ಸ್ವಾಗತವನ್ನು ಬಯಸುತ್ತಾರೆ. ನನ್ನ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಆರ್.ಕೆ. ನಾಗಣ್ಣವರು ಈ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ. ಅವರಿಗೂ ಸಹ ಕಾರ್ಯಕ್ರಮದ ಪರವಾಗಿ ಭೀಮ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ನಮ್ಮ ಹೊನ್ನಾಳಿಯ ಪೊಲೀಸ್ ಠಾಣೆಯ ಸರ್ಕಾರಿ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಸುನೀಲ್ ಕುಮಾರ್ ಸರ್ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಸಹ ಭೀಮ ಸ್ವಾಗತವನ್ನು ಬಯಸುತ್ತೇನೆ. ಈ ಕಾರ್ಯಕ್ರಮಕ್ಕೆ ಉಪನ್ಯಾಸ ನೀಡಲು ಆಗಮಿಸಿರ್ತಕ್ಕಂಥ ಡಾಕ್ಟರ್ ಶಿವಕುಮಾರ್ ಅವರು ಸಹ ಕಾರ್ಯಕ್ರಮದ ಪರವಾಗಿ ಭೀಮ ಸ್ವಾಗತವನ್ನು ಬಯಸುತ್ತೇನೆ. ಅವರ ಉಪನ್ಯಾಸ ನೀಡಲು ಆಗಮಿಸಿರ್ತಕ್ಕಂತಹ ಸಾಹೇಬರು ಸಹ ಕಾರ್ಯಕ್ರಮದ ಪರವಾಗಿ ಭೀಮ ಸ್ವಾಗತವನ್ನು ಬಯಸುತ್ತೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ನಮ್ಮ ಹೊನ್ನಾಳಿ ತಾಲೂಕಿನ ಬಗರ್ಕಂ ಕಮಿಟಿ ಸದಸ್ಯರು, ದಲಿತ ಮುಖಂಡರು, ನನ್ನ ಸಹೋದರರಾಗಿರ್ತಕ್ಕಂಥ ರುದ್ರೇಶ್ ಕೊಡ್ತಾಳ ಅವರ ಕಾರ್ಯಕ್ರಮಕ್ಕೆ ತಾಲೂಕು ಪಂಚಾಯತ್ ಸಾಹೇಬರು ಅವರಿಗೂ ಸಹ ಕಾರ್ಯಕ್ರಮದ ಪರವಾಗಿ ಭೀಮ ಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ಮಂಜಣ್ಣ ಸಾಹೇಬ ಹೊನ್ನಾಳಿ ಪುರಸಭೆಯ ಮುಖ್ಯಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀಮತಿ ದಲಿತ ಮುಖಂಡರು ನಮ್ಮ ಮನೆಯಲ್ಲಿ ಆಗಮಿಸಿದ್ದಾರೆ. ಹಾಗೂ ಸಹ ಕರ್ನಾಟಕ ರಾಜ್ಯ ಹೊನ್ನಾಳಿ 200 ದಲಿತ ಮುಖಂಡರು ಅವರು ಸಹ ಆಗಮಿಸಿದ್ದಾರೆ. ಅವರು ಸಹ ಭೀಮ ಸ್ವಾಗತವನ್ನು ಬಯಸುತ್ತಾರೆ. ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ವೇದಿಕೆ ಮುಂಭಾಗ ಆಸೀನರಾಗಿರ್ತಕ್ಕಂಥ ಅಧಿಕಾರಿ ವೃಂದದವರಿಗೂ, ಸಮಾಜದ ಮುಖಂಡರಿಗೂ, ಎಲ್ಲ ಇಲಾಖಾಧಿಕಾರಿಗಳಿಗೂ ಭೀಮ ಸ್ವಾಗತವನ್ನು ಕೋರ್ತಾ ಮತ್ತು ರಕ್ಷಣಾ ಇಲಾಖೆ ಅಧಿಕಾರಿಗಳಿಗೂ ಎಲ್ಲರಿಗೂ ಭೀಮ ಸ್ವಾಗತವನ್ನು ಕೋರ್ತಾ ನನ್ನ ಸ್ವಾಗತ ಭಾಷಣ ಮುಗಿಸುತ್ತೇನೆ. ಜೈ ಭೀಮ್. ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು, ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲೂ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೊಡ್ಡ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ.
ಥ್ಯಾಂಕ್ ಯು ಧನ್ಯವಾದಗಳು. ಸರ್, ಗುರುತಿಸಿಕೊಳ್ಳುವವರನ್ನ ಚೂರು ಹಂಗೆ ಸೈಡ್ ಸರ್. ಅಪ್ಪರಲ್ಲಿ ಬೆಳೆದ ಬನ್ನಿ. ಇಡೀ ಸಮಾಜದ ಆಶಾ ಕಿರಣವಾಗಿದೆ ಎಂಬ ಉಕ್ತಿಯೊಂದಿಗೆ ಈ ಪುಷ್ಪಾರ್ಚನೆಯನ್ನು ಮಾಡಿದ್ದಾರೆ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳುತ್ತಾ ಶ್ರೀಯುತ ಶಿವಪ್ಪ ಡಿ ಅವರು ಸಮಯಾವಕಾಶದ ನಿಮಿತ್ತ ದಯಮಾಡಿ ಸರ್ ಈ ಕಡೆ ನೋಡಿ, ಈ ಕಡೆ ಸರ್ ಒಂಚೂರು ಸರ್ ನೀವು ಸ್ವಲ್ಪ ಈ ಕಡೆ. ಒಂದು ಮಂದಿರವನ್ನು ಕಟ್ಟಿದರೆ ಸಾವಿರ ಭಿಕ್ಷೆ ಕೊಡುತ್ತಾರೆ, ಒಂದು ಗ್ರಂಥಾಲಯವನ್ನು ಕಟ್ಟಿದರೆ ಲಕ್ಷಾಂತರ ವಿದ್ಯಾರ್ಥಿಗಳು ಅಕ್ಷರಸ್ಥರು ಹುಟ್ಟಿಕೊಳ್ಳುತ್ತಾರೆ. ಸರ್ ಈ ಕಡೆ ನೋಡಿ ಸರಿ. ದಿನ ನಮಗೆ ಹರ್ಷೋತ್ತಾ ಇದೆ. ಯಾಕಂದರೆ ನಮ್ಮ ದೇಶ ಕಂಡಂತಹ ಅಪ್ರತಿಮ ವ್ಯಕ್ತಿಗಳಲ್ಲಿ ಇಬ್ಬರಾದಂತಹ ಬಾಬಾ ಜಗಜೀವನ್ ರಾಮ್, ಡಾಕ್ಟರ್ ಬಾಬಾ ಜಗಜೀವನ್ ರಾಮ್ ಮತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮದಿನ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಮ್ಮ ದೇಶದಲ್ಲಿ ಹುಟ್ಟಿದಂತಹ ಮಹಾನ್ ಚೇತನ ಆಗಿದ್ದಾರೆ. ಅವರು ನಮ್ಮ ದೇಶದ ಸಂವಿಧಾನವನ್ನು ರಚನೆ ಮಾಡಿ ನಮ್ಮ ದೇಶಕ್ಕೆ ಒಂದು ಅಡಿಗಲ್ಲು ಹಾಕತಕ್ಕಂಥ ಮಹಾನ್ ವೀರ ವ್ಯಕ್ತಿಗಳು. ಹಾಗಾದರೆ ನಾವು ಸ್ವಾತಂತ್ರ್ಯವನ್ನು ಪಡೆದ್ವಿ 1947 ಇನ್ನೇನಪ್ಪ ನಮ್ಮ ದೇಶ ಹೇಗೆ ಮುಂದುವರಿಸಬೇಕು, ಹೇಗೆ ನಮ್ಮ ದೇಶನ ಕಾಪಾಡ್ಕೋಬೇಕು. ಯಾಕಂದರೆ ವಿವಿಧ ಜನಾಂಗಗಳಿದ್ದರು, ವಿವಿಧ ಭಾಷೆಗಳಿದ್ವು, ವಿವಿಧ ಆಚರಣೆಗಳು, ಸಂಸ್ಕೃತಿಗಳಿದ್ವು. ಈ ಸಂದರ್ಭದಲ್ಲಿ ಹೇಗೆ ನಾವು ದೇಶನ ಕಟ್ಟಬೇಕು, ಒಗ್ಗೂಡಿಸಬೇಕು ಅನ್ನೋ ಒಂದು ಸಮಸ್ಯೆ ಇದ್ದಾಗ ಅದಕ್ಕೆ ಸಿದ್ಧತಾ ಪರಿಹಾರ ಏಕರೂಪದ ಒಂದು ಸಂವಿಧಾನ ರಚನೆ ಮಾಡಿ ಏಕರೂಪದ ಕಾನೂನನ್ನು ರಚನೆ ಮಾಡಬೇಕು ಅನ್ನೋದು ಒಂದು ನಮ್ಮ ಎಲ್ಲ ದೇಶ ಮುಖ್ಯಸ್ಥರ ಒಂದು ಆಶಯ ಆಗಿದೆ. ಇದಕ್ಕೆ ಏನು ಮಾಡಬೇಕು ಅಂತ ಅಂದಾಗ ಸಂವಿಧಾನ ಬರತಕ್ಕಂಥ ಕೆಲಸವನ್ನು ರಚನೆ ಮಾಡಲಿಕ್ಕೆ ಒಂದು ಸಂವಿಧಾನ ರಚನೆ ಸಮಿತಿಯನ್ನು ರಚನೆ ಮಾಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಒಂದು ಸಮಿತಿ ರಚನೆ ಆಯಿತು. ಅವರು ದೇಶ ವಿದೇಶಗಳಲ್ಲಿ ಬೇರೆ ಬೇರೆ ಸಂವಿಧಾನಗಳನ್ನು ಅಧ್ಯಯನ ಮಾಡಿ ನಮ್ಮ ದೇಶಕ್ಕೆ ಯಾವ ಸಂವಿಧಾನ ಅಗತ್ಯ ಇದೆ ಅನ್ನೋದನ್ನು ಅವರು ಅಧ್ಯಯನ ಮಾಡಿ ಎಲ್ಲ ದೇಶಗಳ ತಿಳುವಳಿಕೆ ನಮ್ಮ ಸಂಸ್ಕೃತಿ, ನಮ್ಮ ದೇಶ, ಭಾಷೆಗೆ ಅನುಕೂಲ ಆಗತಕ್ಕಂತಹ ಒಂದು ಸಂವಿಧಾನ ರಚನೆ ಮಾಡಿ ಅದನ್ನು ಸಂವಿಧಾನ ರಚನೆ ಸಭೆಯಲ್ಲಿ ಪಾಸ್ ಮಾಡಿ ನಂತರ 1959 ಆ ಸಂವಿಧಾನವನ್ನು ನಮ್ಮ ದೇಶಕ್ಕೆ ಸಂವಿಧಾನದ ಮೂಲಕ ಸಮರ್ಪಣೆ ಮಾಡಿದ್ದಾರೆ. ಈ ಒಂದು ಸಂವಿಧಾನ ಬಂದ ನಂತರ ನಮ್ಮ ದೇಶದಲ್ಲಿರ್ತಕ್ಕಂಥ ಅಸ್ಪೃಶ್ಯತೆಯನ್ನು ಹೋಗಲಾಡಿಸಲಿಕ್ಕೆ, ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸಮಾನತೆ ತರಲಿಕ್ಕೆ ಅನುಕೂಲ ಆಗಿದೆ. ಈ ಒಬ್ಬ ವ್ಯಕ್ತಿ ನಮ್ಮಲ್ಲಿ ಇಲ್ಲದೇ ಇದ್ದರೆ ನಮ್ಮ ದೇಶ ಎಷ್ಟು ಮುಂದುವರಿಸಿತ್ತು ಅಂತೇಳಿ ನಮಗೆ ಹೋಲಿಸಲಿಕ್ಕೆ ಸಾಧ್ಯವಾಗ್ತಿರಲಿಲ್ಲ. ಭಾಳ ಹಿಂದುಳಿದಿರತಕ್ಕಂಥ ದೇಶ ಆಗ್ತಿತ್ತು. ಅವರ ಈ ಸಂವಿಧಾನದ ರಚನಾ ನಂತರ ನಮ್ಮ ದೇಶ ಸಾಕಷ್ಟು ಮುಂದುವರೆದಿದೆ. ದೇಶ ಹತೋಟಿಯಲ್ಲಿದೆ, ದೇಶ ಭಾಷೆ ಎಲ್ಲ ಬೆಳೀತಾ ಇದೆ. ಈ ಒಂದು ಕಾರ್ಯವನ್ನು ಮಾಡ್ತಕ್ಕಂಥ ಮಹಾಚೈತನ್ಯಕ್ಕೆ ನಮ್ಮ ನಮನಗಳನ್ನು ಸಲ್ಲಿಸ್ತಾ ಇನ್ನೊಬ್ಬ ದಾರ್ಶನಿಕರಂತ ಇನ್ನೊಬ್ಬ ಶ್ರೇಷ್ಠ ವ್ಯಕ್ತಿ ಅಂತ ಡಾಕ್ಟರ್ ಬಾಬಾ ಜಗಜೀವನ್ ರಾಮ್ ಅವರು. ನಮ್ಮ ದೇಶವು ಬಹಳ ಸಂಕಷ್ಟದಲ್ಲಿತ್ತು, ಯುದ್ಧ ಆಗಿತ್ತು. ಯುದ್ಧದಲ್ಲಿ ನಮಗೆ ಭಾಳ ಸಂಕಷ್ಟ ಎದುರಾದ ಸಮಯ, ಆಹಾರ ಧಾನ್ಯಗಳಿಗೆ ಕೊರತೆಯಾಗಿತ್ತು. ಇಂಥ ಸಂದರ್ಭದಲ್ಲಿ ಆಧುನಿಕ ಯಂತ್ರಗಳನ್ನು ಉಪಯೋಗಿಸಿ ದೇಶದಲ್ಲಿ ಹೇಗೆ ಹಸಿರು ಕ್ರಾಂತಿ ಬೆಳೆಗಳನ್ನು ಬೆಳೆಯಬೇಕು, ಹೇಗೆ ನಾವು ಸ್ವಾವಲಂಬಿಗಳಾಗಬೇಕು ಅಂತೇಳಿ ತೋರಿಸ್ಕೊಟ್ಟಂತಹ ಒಬ್ಬ ಮಹಾಚೇತನ. ಇವರ ಕಾಲದಲ್ಲಿ ಹಸಿರು ಕ್ರಾಂತಿಯಾಗಿ ನಮ್ಮ ದೇಶ ಸ್ವಾವಲಂಬಿ ಆಗಿದೆ ಅಂತ ಹೇಳಿದರೆ ತಪ್ಪಾಗಲಾರದು. ಅವರ ಕಾಲದಿಂದ ಇವತ್ತವರೆಗೂ ನಮ್ಮ ದೇಶದಲ್ಲಿ ಯಾವುದೇ ರೀತಿಯ ಆಹಾರ ಕೊರತೆ ಆಗಿದೆ, ನಾವು ಸ್ವಾವಲಂಬಿಗಳಾಗಿದ್ದೇವೆ. ಇಂಥ ಒಂದು ಕಾರ್ಯಕ್ಕೆ ಅಂತಿರುವಂಥ ಈ ಮಹಾಚೇತನಕ್ಕೆ ನನ್ನ ಅಭಿನಂದನೆ ಸಲ್ಲಿಸ್ತಾ, ಈ 2 ಮಹಾಚೇತನಗಳು ನಮ್ಮ ದೇಶದ ಆಸ್ತಿಗಳು. ಅವರು ಬಿಟ್ಟಂತಹ ಆದರ್ಶಗಳನ್ನು, ಅವರು ಪಾಲಿಸುವಂತಹ ಆದರ್ಶಗಳನ್ನು ನಾವು ಪಾಲಿಸಿ ನಮ್ಮ ದೇಶದ, ನಮ್ಮ ನಾಡಿನ, ನಮ್ಮ ಸಂಸ್ಕೃತಿಯ, ಭಾಷೆಯ ಅಭಿವೃದ್ಧಿಗೆ ಹಣ ಕೊಡೋಣ. ಅವರು ಹಾಕಿಕೊಟ್ಟ ದಾರಿಯಲ್ಲಿ ನಡೆಯೋಣ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಜೈ ಕರ್ನಾಟಕ. ಜಗಜೀವನ್ ರಾಮ್ ಮತ್ತು ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನು ಉಪನ್ಯಾಸಕರು ಬಹಳ ಸವಿಸ್ತಾರವಾಗಿ
ವಿಚಾರ ಹೇಳಿದ್ದಾರೆ. ಇವತ್ತು ನಮ್ಮ ದೇಶದ ಎರಡು ಕಣ್ಣುಗಳಂದರೆ ಅವರು ಅಂಬೇಡ್ಕರ್ ಮತ್ತು ಜಗಜೀವನ್ ರಾವ್. ಒಬ್ಬರು ಹಸಿರು ಕ್ರಾಂತಿ, ಒಬ್ಬರು ಬೆನ್ನಿನ ಕ್ರಾಂತಿಯನ್ನು ಇವತ್ತು ದೇಶದ ಎಲ್ಲ ಸತ್ಪ್ರಜೆಗಳನ್ನಾಗಿ ಈ ದೇಶದಲ್ಲಿ ನಾವೆಲ್ಲರೂ ಹೀಗೆ ಸರಿ ಸಮಾನರಾಗಿ ಈ ಒಂದು ವೇದಿಕೆ ಮೇಲೆ ಈ ಒಂದು ಶಿಕ್ಷಣ ವ್ಯವಸ್ಥೆ, ಆರ್ಥಿಕ ವ್ಯವಸ್ಥೆಯಲ್ಲಿ ಕೂಡ್ತಾ ಇದ್ದೀವಿ ಅಂದರೆ ಅದಕ್ಕೆ ಕಾರಣ ಅಂದರೆ ಅಂಬೇಡ್ಕರ್ ಅವರು. ಅಂಬೇಡ್ಕರ್ ಅವರ ಆಚರಣೆ ಇನ್ನು ಇವತ್ತು ಗ್ರಾಮಾಂತರ ಪ್ರದೇಶಗಳಲ್ಲಿ ಅವರ ವಿಚಾರಧಾರೆಗಳನ್ನ ಇವತ್ತು ನಾವು ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಕೊಂಡೊಯ್ದು ಅವರನ್ನು ಸಾಕಷ್ಟು ಇವತ್ತು ವಿದ್ಯಾಭ್ಯಾಸದಿಂದ ಪುಟ್ಟಿದರಾಗಿದ್ದಾರೆ. ಅವ್ರನ್ನೆಲ್ಲ ಮೇಲ್ಮಟ್ಟಕ್ಕೆ ತರೋಕ್ಕೆ ಇವತ್ತು ನಾವೆಲ್ಲರೂ ಪ್ರಯತ್ನ ಮಾಡಿದರೆ ಸಾಧ್ಯ. ಬರೀ ಆಚರಣೆ ಸಾಧ್ಯ ಇಲ್ಲ, ಇವತ್ತು ಮೂಲ ಮಟ್ಟದಿಂದ ಬೇರೆ ಮಟ್ಟದಿಂದ ಇವತ್ತು ಮೇಲಿರ್ತಕ್ಕಂಥ ಕೆಲಸ ನಾವು ಇವತ್ತು ಸೇವೆ ಮಾಡಿದರೆ ಇವಾಗ ಅಂಬೇಡ್ಕರ್ ಜಯಂತಿ ಮತ್ತು ಜಗಜೀವನ್ ರಾವ್ ಅವರಿಗೆ ಅರ್ಥ ಬರುತ್ತದೆ ಹೇಳ್ತಾ ಇವತ್ತು ಅವರ ಆದರ್ಶ ನಾವು ನೀವೆಲ್ಲ ಪಾಲನೆ ಮಾಡಿ ಮುಂದಿನ ಒಳ್ಳೆಯ ಒಂದು ಎಲ್ಲ ಒಂದು ಸತ್ಪ್ರಜೆಗಳಾಗಿರೋಕ್ಕೆ ಅವರ ಮಾರ್ಗದರ್ಶನ ಅಳವಡಿಸಿಕೊಳ್ಳೋಣ ಅಂತ ಹೇಳ್ತಾ ವೇದಿಕೆ ಮೇಲೆ ಎಲ್ಲ ಮುಖಂಡರಿಗೆ ತಮ್ಮೆಲ್ಲರಿಗೂ ನನ್ನ ಎರಡು ಮಾತು ಮುಗಿಸಿದೆ. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಭೀಮ್. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಉಪಸ್ಥಿತರಿರುವ ಬಯಲುಸೀಮೆ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರೇ, ನೆಚ್ಚಿನ AC ಸಾಹೇಬರೇ, ತಾಲೂಕು ಪಂಚಾಯತ್ ಯುವರವರೇ, ಗ್ಯಾರಂಟಿ ಸಮಿತಿ ಅಧ್ಯಕ್ಷರೇ, ಎಲ್ಲ ತಾಲೂಕು ಮಟ್ಟದ ಅಧಿಕಾರಿ ಮಿತ್ರರೇ, ಸಾರ್ವಜನಿಕರೇ, ಪತ್ರಿಕೆ ಮತ್ತು ಮಾಧ್ಯಮ ಮಿತ್ರರೇ, ಸಮಾಜದ ಮುಖಂಡರೇ, ತಮಗೆಲ್ಲರಿಗೂ ಸಂವಿಧಾನ ಶಿಲ್ಪಿ ಡಾಕ್ಟರ್ B.R. ಅಂಬೇಡ್ಕರ್ ಅವರ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಅದೇ ರೀತಿ ಇನ್ನೊಬ್ಬ ಮುತ್ಸದ್ದಿ ಹಸಿರು ಕ್ರಾಂತಿ ಅಧಿಕಾರ ಮಾನ್ಯ ಉಪ ಪ್ರಧಾನಮಂತ್ರಿ ಶ್ರೀಯುತ ಡಾಕ್ಟರ್ ಪ್ರಭು ಜಗಜೀವನ್ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ಸಹ ಹೇಳಲಿಕ್ಕೆ ಇಷ್ಟಪಡ್ತೇನೆ. ತಾಲೂಕು ಕೆರೆ ಸಭಾಂಗಣದಲ್ಲಿ ಈ ನೂತನ ಸಭಾಂಗಣದಲ್ಲಿ ಮೊದಲ ಸರ್ಕಾರಿ ಕಾರ್ಯಕ್ರಮವನ್ನು ಅಂಬೇಡ್ಕರ್ ಜಯಂತಿ ಮೂಲಕವೇ ಮಾಡಬೇಕೆಂದು ಸನ್ಮಾನ್ಯ ಶಾಸಕರು ಸೂಚಿಸಿದ ಮೇರೆಗೆ ಈ ದಿನ ಈ ಜಯಂತಿಯನ್ನು ಇಲ್ಲಿ ನಾವು ಆಯೋಜಿಸಿದ್ದೇವೆ. ಬರುವ ದಿನಗಳಲ್ಲಿ ಅಲ್ಪ ಸ್ವಲ್ಪ ಕಾಮಗಾರಿ ಬಾಕಿ ಇದ್ದು ಅದನ್ನು ಸಹ ಪೂರೈಸಲಾಗುವುದು. ಈ ಇಬ್ಬರು ಮಹನೀಯರ ಜೀವನದಲ್ಲಿ ನಾವೊಂದು ಸಾಮಾನ್ಯ ಬಹುಮುಖ್ಯ ಅಂಶವನ್ನು ನೋಡಬಹುದಾಗಿದೆ. ಏನೆಂದರೆ ಅದು ಅವರಿಬ್ಬರು ಶಿಕ್ಷಣಕ್ಕೆ ನೀಡುತ್ತಿದ್ದ ಹೆಚ್ಚಿನ ಮಹತ್ವವೇ ಆಗಿದೆ. ನಿಮಗೆಲ್ಲ ಆಶ್ಚರ್ಯ ಆಗುತ್ತೆ, ಬಾಬಾ ಜಗಜೀವನ್ ರಾವ್ ಅವರು ಮೆಟ್ರಿಕ್ಯುಲೇಷನ್ ಪರೀಕ್ಷೆಯಲ್ಲಿ ಅವರ ಶಾಲೆಗಷ್ಟೇ ಅಲ್ಲ, ಇಡೀ ಜಿಲ್ಲೆಗೆ ಪ್ರಥಮ ಸ್ಥಾನ ಗಳಿಸಿರ್ತಾರೆ. ಸಂಸ್ಕೃತ ಭಾಷೆಯಲ್ಲಿ ಅತ್ಯಧಿಕ ಮಾರ್ಕ್ಸ್ ತೆಗಿತಾರೆ. ಕಬ್ಬಿಣದ ಕಡಲೆನಿಸಿದ ಗಣಿತದಲ್ಲಿ ಶೇಕಡ 100 ಮಾರ್ಕ್ಸನ್ನು ತೆಗೆದು ಬೆಳೆಯುವ ಸೇರಿ ಮೊಳಕೆಯಲ್ಲಿ ಎಂಬುದನ್ನು ನಿರೂಪಿಸುತ್ತಾರೆ. ಮುಂದೆ ಅವರು ರೈಲ್ವೆ ಸಚಿವರಾಗಿ SC/ST ಬ್ಯಾಕ್ಲಾಗ್ ಹುದ್ದೆಗಳನ್ನು ತುಂಬುವಲ್ಲಿ ಹೆಚ್ಚು ಶ್ರಮವಹಿಸುತ್ತಾರೆ. ಅದೇ ರೀತಿ ಕೃಷಿ ಸಚಿವರಾಗಿ ಭಾರತ ಎದುರಿಸುತ್ತಿದ್ದ ಭೀಕರ ಬರಗಾಲವನ್ನು ಸಮರ್ಥವಾಗಿ ಎದುರಿಸಿ ಹಸಿರು ಕ್ರಾಂತಿಯ ನೇಕಾರ ಎಂದು ಜನಮಾನಸದಲ್ಲಿ ಉಳಿಯುತ್ತಾರೆ. ತದನಂತರ 1971ರ ಭಾರತ ಪಾಕ್ ಯುದ್ಧದಲ್ಲಿ ಭಾರತವು ಅಪ್ರತಿಮ ವಿಜಯವನ್ನು ಸಾಧಿಸಲು ರಕ್ಷಣಾ ಸಚಿವರಾಗಿ ಮುಖ್ಯ ಭೂಮಿಕೆಯನ್ನು ಸಹ ವಹಿಸುತ್ತಾರೆ. ವಿಶ್ವದ ಇತಿಹಾಸದಲ್ಲಿ ಯಾವುದೇ ಒಂದು ದೇಶ 90,000ಕ್ಕೂ ಹೆಚ್ಚು ಸೈನಿಕರೊಂದಿಗೆ ಶರಣಾಗತಿಯಾಗಿದ್ದು ಅದೇ ಪ್ರಥಮ ಎಂದು ಹೇಳಬಹುದಾಗಿದೆ. ನಾವು ಇವಾಗ ಇದೇ ದಿನ ಅಂಬೇಡ್ಕರ್ ಜಯಂತಿಯನ್ನು ಸಹ ಆಚರಿಸುತ್ತಿದ್ದೇವೆ. ಅಂಬೇಡ್ಕರ್ ಅವರ ಮೂಲ ಆಶಯದಂತೆ ಸಮಾಜವು ಶಿಕ್ಷಣಕ್ಕೆ ಹೆಚ್ಚು ಆದ್ಯತೆ ನೀಡಿ ಮುಖ್ಯವಾಹಿನಿಗೆ ಬರಲಿಕ್ಕೆ ಹೆಚ್ಚು ಶ್ರಮಿಸಬೇಕೆಂದು ನಾನು ಈ ಮೂಲಕ ಕೋರುತ್ತೇನೆ. ಡಾಕ್ಟರ್ B.R. ಅಂಬೇಡ್ಕರ್ ಅವರು ವಿಶ್ವದಲ್ಲಿಯೇ ಅತಿ ದೊಡ್ಡ ರಿಟರ್ನ್ ಕಾನ್ಸ್ಟಿಟ್ಯೂಷನ್ ನಮ್ಮ ಭಾರತದ ಸಂವಿಧಾನ ಕರ್ತೃ ಆಗ್ತಾರೆ. ಇದು ನಾವೆಲ್ಲರೂ ತುಂಬ ಹೆಮ್ಮೆ ಪಡುವಂಥ ಸಂಗತಿಯಾಗಿದೆ. ಸರ್ಕಾರವು ಅನೇಕ ಸವಲತ್ತುಗಳನ್ನು, ಅನೇಕ ಯೋಜನೆಗಳನ್ನು ಜಾರಿ ಮಾಡುತ್ತಿದ್ದು ಅವುಗಳ ಸದುಪಯೋಗಪಡಿಸಿಕೊಳ್ಳಲು ಈ ಮೂಲಕ ತಮ್ಮೆಲ್ಲರಿಗೂ ನಾನು ಕೋರುತ್ತೇನೆ. ಹಿಂದಿನ 3 ತಿಂಗಳಿನಲ್ಲಿ ಕರ್ನಾಟಕ ಸರ್ಕಾರದಿಂದ 3,000ಕ್ಕೂ ಅಧಿಕ 90 ಹಕ್ಕುಪತ್ರಗಳನ್ನು ವಿತರಿಸಿದ್ದು, ಈ ಪೈಕಿ ಶೇಕಡ 60ಕ್ಕೂ ಹೆಚ್ಚು SC/ST ಸಮುದಾಯದ ಇದೆ ಎಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅವುಗಳೆಲ್ಲ ಹಕ್ಕುಪತ್ರಗಳನ್ನು ನಮ್ಮ ತಾಲೂಕಿನ ನೀಡಿದ್ದೇವೆ. ತಾಲೂಕು ಪಂಚಾಯತಿ PDOಗಳಿಂದ ಈ ಸಂತು ಸಹ ಮಾಡಿದ್ದೇವೆ. ಬರುವ ದಿನಗಳಲ್ಲಿ ಮಾನ್ಯ MLA ಸಾಹೇಬರ ಅಧ್ಯಕ್ಷತೆಯಲ್ಲಿ ಅರ್ಹ ನಮ್ಮ 550 ಅರ್ಜಿಗಳನ್ನು ವಿಲೇವಾರಿ ಮಾಡಿ ಸಾಗರ ಪತ್ರಗಳು ಸಹ ನಾವು ವಹಿಸ್ತಾ ಇದ್ದೇವೆ. ಈ 2 ಮಾತುಗಳಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟು ತಮಗೆಲ್ಲ ವಂದಿಸುತ್ತಾ ಮತ್ತೊಮ್ಮೆ ತಮಗೆಲ್ಲ ಜಯಂತಿ ಹಾರ್ದಿಕ ಶುಭಾಶಯ ಹೇಳಿ ನನ್ನ 2 ಮಾತು ಮುಗಿಸುತ್ತೇನೆ. ಜೈ ಕರ್ನಾಟಕ, ಜೈ ಹಿಂದ್.
ಏನು ಶಿವಪ್ಪವರು ಮತ್ತು ತಿಪ್ಪೇಶ್ ಅವರು ಇಬ್ಬರು ಮಹನೀಯರ ಬಗ್ಗೆ ಈಗಾಗಲೇ ಪ್ರಸ್ತಾಪವನ್ನು ಮಾಡಿದ್ದಾರೆ. ಮಾತಾಡಿದಂಥ ಎಲ್ಲ ಮುಖ್ಯತೆಗಳು ಸಹ ಮಾತಾಡಿದ್ದಾರೆ. ನಾನಾದರೂ ಸಹ ಈಗಾಗಲೇ ಬಹಳಷ್ಟು ಜನ ಆದರೆ ಎದ್ದೋಗಿದ್ದಾರೆ, ಸ್ವಲ್ಪ ಜನ ಕೂತಿದ್ದೀರಿ. ನಾನು ಎರಡು ಮಾತಲ್ಲಿ ನನ್ನ ಮಾತನ್ನು ಮುಗಿಸ್ತೀನಿ. ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನ ಮತ್ತೆ ಬಾಬು ಜಗಜೀವನ್ ರಾಮ್ ಅವರ ಒಂದು ಜಯಂತಿಯನ್ನು ಬಹಳ ಅರ್ಥಪೂರ್ಣವಾಗಿ ನಾವು ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಅವರ ಒಂದು ಏನು ಈ ದೇಶಕ್ಕೆ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆ ಕಾಣಿಕೆಗಳನ್ನು ಇವತ್ತು ನೀವು ಯಾರೂ ಸಹ ಬರೆಯೋದಕ್ಕೆ ಸಾಧ್ಯ ಇಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ನೀಡಿರ್ತಕ್ಕಂಥ ಸಂವಿಧಾನ ಇಡೀ ಪ್ರಪಂಚದಲ್ಲಿ ಯಾರೂ ಸಹ ಕೊಡದೇ ಇರತಕ್ಕಂಥ ಒಂದು ಸಂವಿಧಾನ. ಇವತ್ತು ನಮಗೆ ರಾಮಾಯಣ ಮಹಾಭಾರತ ಎಷ್ಟು ಮುಖ್ಯನೋ ಅದಕ್ಕಿಂತ ಮುಖ್ಯವಾದ ಒಂದು ಗ್ರಂಥ ಅಂದರೆ ಅದು ನಮ್ಮ ಸಂವಿಧಾನ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಕೊಡದೇ ಹೋಗಿದ್ರೆ ಇವತ್ತು ಜನ ಈ ದೇಶದ ಪರಿಸ್ಥಿತಿ ಹೇಗಿರುತ್ತಿತ್ತು ಅಂತ ಇವತ್ತು ನಾವು ಕಲ್ಪನೆ ಸಹ ಮಾಡೋಕ್ಕಾಗೋದಿಲ್ಲ. ಇವತ್ತು ಅಂತಹ ಮಹಾನ್ ವ್ಯಕ್ತಿ ಈ ನಮ್ಮ ದೇಶಕ್ಕೆ ಸಮಾನತೆಯಿಂದ ಸಾರಿದಂಥ ವ್ಯಕ್ತಿ. ಇವತ್ತು ಸರ್ವರಿಗೂ ಸಮಾನ ಕೊಡ್ತಕ್ಕಂಥ ಸಾಮಾಜಿಕ ನ್ಯಾಯವನ್ನ, ಆರ್ಥಿಕ ಒಂದು ನ್ಯಾಯವನ್ನ, ಇವತ್ತು ರಾಜಕೀಯ ನ್ಯಾಯವನ್ನ ಕೊಡುವುದರ ಮುಖಾಂತರ ಈ ದೇಶದಲ್ಲಿ ಎಲ್ಲರೂ ಸಮಾನರು ಎಂಬ ರೀತಿಯಲ್ಲಿ ಇವತ್ತು ಒಂದು ಸಂವಿಧಾನವನ್ನು ಕೊಟ್ಟು ಇವತ್ತು ನೀವೆಲ್ಲರೂ ಸಹ ಅಣ್ಣ ತಮ್ಮ ರೀತಿಯಲ್ಲಿ ನಾವು ಒಂದು ಸಾಧ್ಯವನ್ನು ಮಾಡ್ತೀವಿ ಅಂದ್ರೆ ಇವತ್ತು ಆ ಸಂವಿಧಾನವನ್ನು ಕಾರಣ. ಇವತ್ತು ಯಾರಾದರೂ ರಾಜಕೀಯವಾಗಿ ಒಂದು ಮುನ್ನೆಲೆಯಲ್ಲಿ ಇವತ್ತು ಹಿಂದುಳಿದಿರ್ತಕ್ಕಂಥವ್ರು ಇವತ್ತು ಯಾರಾದರೂ ಇವತ್ತು ಸಮಾಜದಲ್ಲಿ ಇದ್ದಾರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಒಂದು ಸಂವಿಧಾನ. ಇವತ್ತು ಅವರ ಒಂದು ಏನು ಮಾರ್ಗದರ್ಶನ ಇದೆ ಆ ಮಾರ್ಗದರ್ಶನದಲ್ಲಿ ನೀವು ನಡೀಬೇಕಾಗುತ್ತೆ. ಇವತ್ತು ಅವರ ಆಶಯ ಅವರ ಆಶಯ ಅಂದರೆ ಈ ದೇಶದಲ್ಲಿ ಎಲ್ಲರೂ ಸಹ ಸಮನಾಗಿ ಬಾಳಬೇಕು, ಎಲ್ಲರಿಗೂ ಸಹ ಸಮಾನತೆ ಸಿಗಬೇಕು. ಎಲ್ಲ ರೀತಿಯ ಆರೋಗ್ಯಗಳು ಇದು ವಿದ್ಯೆಯಿಂದ ಇರ್ಬೋದು, ಆರ್ಥಿಕ ಇರ್ಬೋದು, ರಾಜಕೀಯವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ಈ ಎಲ್ಲವೂ ಸಹ ಇವತ್ತು ಸಾಮಾನ್ಯರಿಗೆ ಸಿಗಬೇಕು ಅನ್ನೋ ಒಂದು ಉದ್ದೇಶವನ್ನು ಇವತ್ತು ಅಂಬೇಡ್ಕರ್ ಅವರಿಗೆ ಏನು ಇಟ್ಕೊಂಡಿದ್ರು ಅವರ ಒಂದು ಆಶಯದಂತೆ ನೀವೆಲ್ಲರೂ ಸಹ ಒಂದು ನಡಿಬೇಕಾಗಿದೆ. ಅವರ ಒಂದು ಸಂಪ್ರದಾಯವನ್ನು ನೀವು ಮುಂದುವರಿಸಿಕೊಂಡು ಹೋಗಬೇಕಾಗಿದೆ. ನಮ್ಮ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸ್ತಾ ಇವತ್ತು ಬಾಬು ಜಗಜೀವನ್ ರಾಮ್ ಅವರು ಸಹ ಈಗಾಗಲೇ ಎಲ್ಲ ಅತಿಥಿಗಳು ಹೇಳಿದ ರೀತಿ ಇವತ್ತು ದೇಶ ಒಂದು ಕಷ್ಟ ಕಾಲದಲ್ಲಿದ್ದಂಥ ಸಂದರ್ಭದಲ್ಲಿ ಈ ದೇಶದ ಏನು ಉಪಪ್ರಧಾನಮಂತ್ರಿಗಳಾಗಿ ಇವತ್ತು ಮಂತ್ರಿಗಳಾಗಿ ಇವತ್ತು ನೀರಾವರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡುವುದರ ಮುಖಾಂತರ ಈ ದೇಶದಲ್ಲಿ ಹಲವಾರು ನೀರಾವರಿ ಯೋಜನೆಗಳನ್ನು ಜಾರಿಗೆ ತರುವುದರ ಮುಖಾಂತರ ಹಸಿರು ಕ್ರಾಂತಿಯನ್ನು ಮೂಡಿಸಿದಂಥ ಯಾವ್ದಾದ್ರು ಒಬ್ಬ ವ್ಯಕ್ತಿ ಇದ್ದರೆ ಅದು ಬಾಬು ಜಗಜೀವನ್ ರಾಮ್ ಅವರನ್ನು ಮಾತ್ರ ಈ ಸಂದರ್ಭದಲ್ಲಿ ಹೇಳ್ಬೇಕಾಗುತ್ತೆ. ಇವತ್ತು ಈ ದೇಶದಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನು ಮಾಡಿ ಇವತ್ತು ನೀರಾವರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಎಲ್ಲರಿಗೂ ಸಹ ಒಂದು ಸಹಾಯ ಮಾಡುವಂತ ಒಂದು ಧೀಮಂತ ನಾಯಕರು. ಈ ಇಬ್ಬರು ನಾಯಕರ ಒಂದು ಜಯಂತಿಯನ್ನ ಇವತ್ತು ದೇಶದಿಂದ ನೀವೆಲ್ಲರ ಆಚರಣೆ ಮಾಡಬೇಕನ್ನೋದು ನಮ್ಮೆಲ್ಲರ ಒಂದು ಕರ್ತವ್ಯ ಮತ್ತು ನಮ್ಮ ಒಂದು ಪುಣ್ಯ ಅನ್ನೋ ಒಂದು ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸ್ತಾ ಇನ್ನು ಅವರ ಬಗ್ಗೆ ಎಷ್ಟು ಮಾತಾಡಿದ್ರು ಸಹ ಕಮ್ಮಿ. ಇನ್ನು ಸಾಕಷ್ಟು ಅವರ ವಿಚಾರಧಾರೆಗಳು ಇದ್ದಾವೆ. ಇವತ್ತು ಮುಂದಿನ ಪೀಳಿಗೆಗೆ ಇವತ್ತು ಅವರ ಒಂದು ವಿಚಾರಧಾರೆಗಳನ್ನ ನಾವು ಹಂಚಿಕೊಳ್ಳುವ ಮುಖಾಂತರ ಅವರ ಮಾರ್ಗದರ್ಶನದಲ್ಲಿ ನಡೆದು ಈ ದೇಶವನ್ನ ಮುನ್ನಡೆಸತಕ್ಕಂಥ ಕೆಲಸವನ್ನ ಅವರು ಹಾಕಿಕೊಂಡಂಥ ದಾರಿಯಲ್ಲಿ ನಡೆತಕ್ಕಂಥ ಕೆಲಸವನ್ನ ನೀವೆಲ್ಲರೂ ಸಹ ಮಾಡೋಣ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸಿ ಎಲ್ಲರಿಗೂ ಸಹ ಒಂದು ವಂದನೆಯನ್ನ ನಮಸ್ಕಾರವನ್ನು ತಿಳಿಸಿ ನನ್ನ ಮಾತನ್ನು ಮುಗಿಸಿದ್ದೀನಿ. ಎಲ್ಲರಿಗೂ ನಮಸ್ಕಾರ. ಜೈ ಭಾರತ್, ಜೈ ಭೀಮ್. ಬಾಬು ಜಗಜೀವನ್ ರಾಮ್ ಮತ್ತು ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿಗಳನ್ನು ಆಚರಣೆ ಮಾಡ್ತಕ್ಕಂಥ ಅಧ್ಯಕ್ಷತೆ ವಹಿಸಿಕೊಂಡಿರ್ತಕ್ಕಂತಹ ಹಿರಿಯರಾಗಿರ್ತಕ್ಕಂಥ ಮಂಜಣ್ಣ ಅವರಿಗೆ ತಮ್ಮೆಲ್ಲರ ಪರವಾಗಿ, ಸಮಾಜದ ಪರವಾಗಿ, ನಾಲ್ಕು ಧನ್ಯವಾದ ಅರ್ಪಿಸ್ತೇನೆ. ಹಾಗೆ ಸಾಹೇಬರು ಕೂಡ ಒಂದು ವೇದಿಕೆ ಪರವಾಗಿ ಮತ್ತು ವೈಯಕ್ತಿಕವಾಗಿ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಅರ್ಪಿಸ್ತೇನೆ. ಹಾಗೆಯೇ ರಾಜೇಶ್ ಕುಮಾರ್ ಸರ್ ಅವರಿಗೂ ಕೂಡ ಹೃತ್ಪೂರ್ವಕ ವಂದನೆಗಳನ್ನು ಅರ್ಪಿಸ್ತೇನೆ. ಹಾಗೆ ಈ ಹೃತ್ಪೂರ್ವಕ ವಂದನೆಗಳನ್ನು ಅರ್ಪಿಸ್ತೇನೆ. ಹಾಗೂ ಗ್ಯಾರಂಟಿ ಯೋಜನೆಯ ಅಧ್ಯಕ್ಷರಾಗಿರ್ತಕ್ಕಂಥ ಗಣೇಶನ್ ಅವರಿಗೂ ಕೂಡ ಹೃತ್ಪೂರ್ವಕ ವಂದನೆಗಳನ್ನು ಅರ್ಪಿಸ್ತೇನೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಉಪನ್ಯಾಸವನ್ನು ನೀಡಿರ್ತಕ್ಕಂಥ ಯುವಪುತ್ರರು ಮತ್ತು ಸ್ನೇಹಿತರಾಗಿರ್ತಕ್ಕಂಥ ತಿಪ್ಪೇಶ್ ಅವರಿಗೂ ಕೂಡ ನಾವು ಹೃತ್ಪೂರ್ವಕವಾಗಿ ವಂದನೆಗಳನ್ನು ಅರ್ಪಿಸ್ತೇನೆ. ಹಾಗೂ ವೇದಿಕೆಯಲ್ಲಿ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರು, ಸಮಾಜದ ಅಧ್ಯಕ್ಷರು, ಉಪಾಧ್ಯಕ್ಷರು, ಮುಖಂಡರು, ಎಲ್ಲ ಸರ್ಕಾರಿ ಅಧಿಕಾರಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಮತ್ತು ಪ್ರತಿಯೊಂದು ಜನರಿಗೆ ವಂದನೆ ಕಾರ್ಯಕ್ರಮವನ್ನು ಜಯ